ಸಿಸಿಬಿಯವರು ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇದೇ ತಿಂಗಳ 22ನೇ ತಾರೀಕಿನಂದು ದೊರೆತಿರ್ತಕ್ಕಂಥ ಒಂದು ಖಚಿತ ವರ್ತಮಾನದ ಮೇರೆಗೆ ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆ ಭಾಗದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಅಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಕೆಲವೊಂದು ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿರ್ತಾರೆ. ಪ್ರಮುಖವಾಗಿ MDMA 52 ಗ್ರಾಮ್, ಅದೇ ರೀತಿ ಎಕ್ಸ್ಟಸಿ ಪಿಲ್ಸ್ 5 ಗ್ರಾಮ್, ಹೈಡ್ರೋ ಗಾಂಜಾ 98 ಗ್ರಾಮ್ ಈ ರೀತಿ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು ಅದರ ಒಟ್ಟು ಮೌಲ್ಯ ಸುಮಾರು 10 ಲಕ್ಷ ರೂಪಾಯಿ ಆಗಿರುತ್ತದೆ ಎಂದು ಅಂದಾಜಿಸಲಾಗಿದೆ. ಆರೋಪಿ ಮೂಲತಃ ಕೇರಳ ಮೂಲದವನಾಗಿದ್ದು ಆತ ಇನ್ನೊಬ್ಬ ಕೇರಳ ಮೂಲದ ಆತನ ಸ್ನೇಹಿತನೊಂದಿಗೆ ಜೊತೆಗೆ ಕೆಲವೊಂದು ವಿದೇಶದ ವ್ಯಕ್ತಿಗಳೊಂದಿಗೆ ಸೇರಿಕೊಂಡು ಈ ರೀತಿ ಮಾದಕ ವಸ್ತುಗಳ ವ್ಯವಹಾರದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ತನಿಖೆಯಲ್ಲಿ ತಿಳಿದು ಬಂದಿದೆ. ಈತನ ಮೇಲೆ ಹಳೆಯ ಪ್ರಕರಣಗಳು ಯಾವುದೂ ಇಲ್ಲ. ಆದರೆ ಈತನ ಅಸೋಸಿಯೇಟ್ಸ್ ಏನಿದ್ದಾರೆ ಅವರನ್ನು ಪತ್ತೆ ಹಚ್ಚಲಿಕ್ಕೆ ಪೊಲೀಸರು ಈಗ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ.